ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ. 6ನೇ ವಿಡಿಯೋ ರಿಲೀಸ್ ಆಗಿರುವಂಥದ್ದು. ಚಿನ್ನಯ್ಯ ಮಾತಾಡಿದಂತಹ ಒಂದು 6ನೇ ವಿಡಿಯೋದ ತುಣುಕುಗಳು ರಿಲೀಸ್ ಆಗಿದೆ. ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಫೋಟಕ ಸುದ್ದಿ ರಿವೀಲ್ ಆಗ್ತಾ ಇದೆ. ತಿಮರೋಡಿ ಟೀಮ್ನಿಂದ 6ನೇ ವಿಡಿಯೋ ಕೂಡ ಈಗ ರಿಲೀಸ್ ಆಗಿರುವಂಥದ್ದು. ಹಂತ ಹಂತವಾಗಿ ಸೌಜನ್ಯ ಕಹಾನಿಯನ್ನ ಬಿಚ್ಚಿ ಇಡ್ತಾ ಇದ್ದಾರೆ ಚಿನ್ನಯ್ಯ. ಆ ದಿನ ಏನೇನಾಯಿತು ಎಂಬ ಬಗ್ಗೆ ಚಿನ್ನಯ್ಯ ಮಾಹಿತಿಯನ್ನು ಕೊಡ್ತಾ ಇದ್ದಾನೆ. ತಿಮರೋಡಿ ಬಳಿ ಎಲ್ಲ ವಿಚಾರಗಳನ್ನ ಚಿನ್ನಯ್ಯ ಹಂಚ್ಕೊಳ್ತಾ ಇದ್ದಾನೆ. ಸೌಜನ್ಯ ಕೇಸ್ ಸ್ಫೋಟಕ ಒಂದು ಸುದ್ದಿಗಳು ಕೇಳಿ ಬರ್ತಾ ಇದೆ. 6ನೇ ವಿಡಿಯೋ ಕೂಡ ಈಗ ರಿಲೀಸ್ ಆಗಿದೆ. 4ನೇ ವಿಡಿಯೋ ಆಯಿತು, 5ನೇ ವಿಡಿಯೋ ಆಯಿತು, ಈಗ 6ನೇ ವಿಡಿಯೋ. 1ರಿಂದ 6ನೇ ವಿಡಿಯೋ ಈಗ 1, 2, 3 ಅಂತ ಹಂತ ಹಂತವಾಗಿ ಸೌಜನ್ಯ ಬಗ್ಗೆ ಮಾತನಾಡಿರುವಂತಹ ವಿಡಿಯೋಗಳು ಬಿಡುಗಡೆ ಆಗ್ತಾ ಇದೆ. ಆ ದಿನ ಏನೇನೆಲ್ಲ ಆಗಿತ್ತು ಎನ್ನುವಂಥರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ತಿಮರೋಡಿಗೆ ಚಿನ್ನಯ್ಯ. ತಿಮರೋಡಿ ಬಳಿ ಎಲ್ಲ ವಿಚಾರಗಳನ್ನು ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾನೆ ಚಿನ್ನಯ್ಯ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ 6ನೇ ವಿಡಿಯೋ ರಿಲೀಸ್ ಆಗಿದೆ. 6ನೇ ವಿಡಿಯೋದಲ್ಲಿ ಹಾಗಾದರೆ ಏನು ಮಾತನಾಡಿದ್ದಾನೆ ಚಿನ್ನಯ್ಯ, ತಿಮರೋಡಿ ಅವರ ಹತ್ರ ಏನು ಹೇಳಿದ್ದಾನೆ, ಈ ಎಲ್ಲ ವಿಡಿಯೋಗಳಲ್ಲಿಯೂ ಕೂಡ ಹಂತ ಹಂತವಾಗಿ ಸೌಜನ್ಯ ಬಗ್ಗೆ ಮಾತನಾಡ್ತಾ ಇರುವಂಥದ್ದು. ಸೌಜನ್ಯ ಪ್ರಕರಣದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಯಾವಾಗ ಏನೇನಾಯಿತು ಅಲ್ಲಿ, ಆ ವಿಚಾರದಲ್ಲಿ ಏನೆಲ್ಲ ಆಗ್ತಾ ಬಂತು, ಏನೆಲ್ಲ ಘಟನೆಗಳು ನಡೀತು, ಯಾರು ಏನು ಮಾತನಾಡಿದ್ರು, ಇವರಿಗೆ ಏನು ಹೇಳಿದ್ರು, ಇವರು ಏನು ಅದಕ್ಕೆ ಉತ್ತರ ಕೊಟ್ಟರು, ಎಲ್ಲ ವಿಚಾರಗಳು ಒಂದೊಂದೇ ವಿಡಿಯೋದಲ್ಲಿ ಬಯಲಾಗ್ತಾ ಹೋಗ್ತಾ ಇದೆ. 5ನೇ ವಿಡಿಯೋದಲ್ಲಿ ಕೂಡ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ರು. ಸೌಜನ್ಯ ಬಗ್ಗೆ ಮಾತನಾಡಿದ್ರು. ಸೌಜನ್ಯ ತುಂಬ ಒಳ್ಳೆ ಹುಡುಗಿ ಅಂತ ಹೇಳಿ ಮಾತನಾಡಿದ್ರು. ಈಗ ತಿಮರೋಡಿ ಟೀಮ್ನಿಂದ 6ನೇ ಒಂದು ವಿಡಿಯೋ ಹೊರಗೆ ಬಂದಿದೆ. ಹಂತ ಹಂತವಾಗಿ ಒಂದೊಂದೇ ವಿಡಿಯೋಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಇದರಿಂದ ಕರ್ನಾಟಕದ ಜನತೆಗೆ ಯಾವ ವಿಡಿಯೋದಲ್ಲಿ ಏನು ಸತ್ಯಾಂಶ ಇದೆ, ಏನು ಮಾತನಾಡ್ತಾ ಇದ್ದಾರೆ ಎನ್ನುವಂತಹ ಕುತೂಹಲ ಹೆಚ್ಚಾಗ್ತಾ ಇದೆ. 1 ಅಲ್ಲ, 2 ಅಲ್ಲ, 3 ಅಲ್ಲ, ಪಾರ್ಟ್ 6ನೇ ವಿಡಿಯೋ ರಿಲೀಸ್ ಆಗ್ತಾ ಇದೆ. ಇದೇನೋ ಸಿನಿಮಾ ಅಲ್ಲ, ಆದರೆ ಸಿನಿಮಾಕ್ಕಿಂತ ಹೆಚ್ಚಿನದಾಗಿ ಪಾರ್ಟ್ಗಳನ್ನು ಮಾಡಿ ರಿಲೀಸ್ ಮಾಡ್ತಾ ಇದ್ದಾರೆ. ತಿಮರೋಡಿ ಟೀಮ್ನಿಂದ ಒಂದೊಂದೇ ವಿಡಿಯೋಗಳು ಹೊರಗೆ ಬರ್ತಾ ಇದೆ. ಅದರಲ್ಲಿ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸ್ಫೋಟಕ ಮಾಹಿತಿಗಳು ಕೂಡ ಹೊರಗೆ ಬರ್ತಾ ಇರುವಂಥದ್ದು. ತಿಮರೋಡಿ ಅವರ ಹತ್ರ ಹಂಚಿಕೊಂಡಿರುವಂತಹ ಒಂದು ಮಾಹಿತಿ ಏನಿದೆ, ವಿಚಾರಗಳು ಏನಿದೆ, ಅದು ವಿಡಿಯೋದಲ್ಲಿ ಕಾಣುತ್ತೆ. ಎಲ್ಲ ಒಂದು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾರೆ ತಿಮರೋಡಿ ಅವರ ಹತ್ರ ಚಿನ್ನಯ್ಯ ಅವರ ಒಂದು ಮಾತಿನಲ್ಲಿ ಸೌಜನ್ಯ ಕೇಸ್ ಬಗ್ಗೆ ಅನೇಕ ವಿಚಾರಗಳು ಅಡಗಿ ಕುಳಿತಿರುವಂಥದ್ದು. ಏನೇನು ಹಂಚಿಕೊಂಡಿದ್ದಾರೆ, ಏನೇನಾಯಿತು ಸೌಜನ್ಯ ಕೇಸ್ನಲ್ಲಿ, ಆಗಿಂದ ಇಲ್ಲಿಯ ತನಕ ಏನೇನು ಆಗ್ತಾ ಇದೆ, ಸತ್ಯಾಂಶಗಳನ್ನು ಘಟನೆಯ ನಿಜಾಂಶಗಳನ್ನು ಹೇಳ್ತಾ ಇರುವಂಥದ್ದು. ಹಂತ ಹಂತವಾಗಿ ವಿಡಿಯೋ ಬರ್ತಾ ಇದೆ, ಹಾಗೆ ಹಂತ ಹಂತವಾಗಿ ವಿಚಾರಗಳು ಕೂಡ ಹೊರಗೆ ಬರ್ತಾ ಇದೆ. 6ನೇ ವಿಡಿಯೋ ಇದು. 1, 2, 3, 4, 5 ಹೀಗಂತ ವಿಡಿಯೋಗಳನ್ನು ರಿಲೀಸ್ ಮಾಡಿದ್ರು. ಆದರೆ ಈಗ 6ನೇ ವಿಡಿಯೋ ಕೂಡ ಬಂದಿದೆ. ಮತ್ತಷ್ಟು ನಿರೀಕ್ಷೆ ಹೆಚ್ಚಾಗಿದೆ ಈ ಒಂದು ಸೌಜನ್ಯ ಕೇಸ್ನಲ್ಲಿ. ಇನ್ನು ಏನೇನೆಲ್ಲ ಮಾಹಿತಿ ಇದೆ, ಏನಿರಬಹುದು ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.